ಲೋಕಾಯುಕ್ತ ಸಂಸ್ಥೆಯನ್ನ 2015ರಲ್ಲಿ ಹೊಂದಂತವರು ಸಿದ್ದರಾಮಯ್ಯ. ಆ ನಿಯಮ ಭ್ರಷ್ಟ ಅಧಿಕಾರಿಗಳಿಗೆ ಬಹಳ ದೊಡ್ಡ ರಕ್ಷಣೆ ಆಯಿತು. ಪೂರ್ವ ಅನುಮತಿ ಸಿಗದೆ ಇವತ್ತು ಬಹುಶಃ ನೂರಾರು ಅಧಿಕಾರಿಗಳ ವಿರುದ್ಧವಾಗಿ ಪ್ರಕರಣಗಳು ಈಗಲೂ ಸಹ ತನಿಖೆಯೇ ಆರಂಭವಾಗದೆ ಲೋಕಾಯುಕ್ತದಲ್ಲಿ ಹೊಳಿತಾ ಇವೆ. ಭ್ರಷ್ಟ ಅಧಿಕಾರಿಗಳಿಗೆ, ಕರ್ತವ್ಯ ಲೋಪ ಎಸಗುವಂತಹ ಅದಕ್ಷ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಂದ್ರೆ ಒಂದು ಸಣ್ಣ ಮಟ್ಟದ ಭಯವಾಗಲು ಇತ್ತು. ಆ ಭಯವನ್ನು ತಿಳಿದಂತವರು ಸಿದ್ದರಾಮಯ್ಯ. ವೀಕ್ಷಕರೇ ನಮಸ್ಕಾರ, ನಾನು ರವಿ ಕೃಷ್ಣಾರೆಡ್ಡಿ. ತಮಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ರಾಜ್ಯದಲ್ಲಿ ದಾಖಲೆ ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ನಿಯಂತ್ರಿಸಿದ್ರು ಅಥವಾ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟರು ಅನ್ನುವಂತಹ ಚರ್ಚೆಗಳು ಈ ಸಂದರ್ಭದಲ್ಲಿ ನಡೀತಾ ಇದೆ. ನಿಮ್ಗೆಲ್ಲರೂ ಗೊತ್ತಿರುವಂತೆ ಲೋಕಾಯುಕ್ತ ಸಂಸ್ಥೆಯನ್ನ 2015ರಲ್ಲಿ ಹೊಂದಂತವರು ಸಿದ್ದರಾಮಯ್ಯ. ಭ್ರಷ್ಟಾಚಾರದ ವಿರುದ್ಧವಾಗಿ ಅಥವಾ ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧವಾಗಿ ರಾಜ್ಯದ ಜನರು ಯಾರಲ್ಲಿ ಆದ್ರೂ ದೂರು ಕೊಡಬಹುದಿತ್ತು ಅಂದ್ರೆ ಅದು ಲೋಕಾಯುಕ್ತ ಸಂಸ್ಥೆ ಆಗಿದೆ. ಲೋಕಾಯುಕ್ತ ಸಂಸ್ಥೆಗೆ ಭಯಪಟ್ಟೆ ಬಹುತೇಕ ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡೋದಿಕ್ಕೆ ಒಂದು ರೀತಿಯಲ್ಲಿ ಆ ಮನಸ್ಥಿತಿಯನ್ನ ಹೊಂದಿದ್ರು. ಆದ್ರೆ 2015ರಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿದ್ದಂತಹ ಭ್ರಷ್ಟಾಚಾರ ನಿಗ್ರಹ ಪೊಲೀಸ್ ದಳವನ್ನ ಬೇರೆ ಮಾಡಿ ಅದಕ್ಕೆ ಸಪರೇಟ್ ಆಗಿ ACB ಆಂಟಿ ಕರಪ್ಷನ್ ಬ್ಯೂರೋ ಭ್ರಷ್ಟಾಚಾರ ನಿಗ್ರಹ ದಳವನ್ನ ಸಿದ್ದರಾಮಯ್ಯನವರು ಸ್ಥಾಪಿಸಿದ ಮೇಲೆ ಇನ್ನೊಂದಷ್ಟು ಬೆಳವಣಿಗೆಗಳಾಯಿತು. ಆ ಮೂಲಕವಾಗಿ ಕೇವಲ ಲಂಚ ಅಥವಾ ಭ್ರಷ್ಟಾಚಾರದ ವಿಚಾರಕ್ಕೆ ಮಾತ್ರವಲ್ಲದೆ ಕರ್ತವ್ಯ ಲೋಪದ ವಿಚಾರಕ್ಕೆ ಭಯ ಪಡುತ್ತಿದ್ದಂತಹ ಅಧಿಕಾರಿಗಳು ಸಹ ಒಂದು ರೀತಿಯಲ್ಲಿ ಭಯಾತಂಕಗಳಿಂದ ಬಿಡುಗಡೆ ಬಂದರು. ಹೇಗೆ? ಈಗ ಲೋಕಾಯುಕ್ತದಲ್ಲಿ 2 ವಿಭಾಗಗಳಿವೆ. ಒಂದು ಲಂಚ ಮತ್ತು ಭ್ರಷ್ಟಾಚಾರದ ವಿಚಾರವಾಗಿ, ಹಣದ ಅಕ್ರಮಗಳ ವಿಚಾರವಾಗಿ. ಇನ್ನೊಂದು ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಬೇಕಾದಂತಹ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದಕ್ಕಾಗಿ. ಇವೆರಡು ಪ್ರತ್ಯೇಕ ಘಟಕಗಳು. ಲೋಕಾಯುಕ್ತ ಪೊಲೀಸರು ಈ ಲಂಚ ಮತ್ತು ಭ್ರಷ್ಟಾಚಾರದ ಪ್ರಕರಣಗಳೇನಿದೆ ಅದನ್ನ ತನಿಖೆ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಮತ್ತು ಅವರು ಕೋರ್ಟ್ಗೂ ಸಹ ಅವರೇ ಅದನ್ನು ಪ್ರೊಡ್ಯೂಸ್ ಮಾಡಿ ಆ ವಿಚಾರವಾಗಿ ವಿಚಾರಣೆಯ ಹಂತದಲ್ಲೂ ಸಹ ಅವರೇ ಭಾಗಿಯಾಗಿದ್ದಾರೆ. ಆದ್ರೆ ಕರ್ತವ್ಯ ಲೋಪದ ವಿಚಾರವಾಗಿ ಅದು ಬೇರೆಯದೇ ವಿಭಾಗ. ಅವರು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸದೆ ಇದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಲೋಕಾಯುಕ್ತ ಅಧಿಕಾರಿಗಳಿಗೆ ಗಮನ ಬಂದವರು ದೂರನ್ನು ದಾಖಲಿಸಿಕೊಂಡು ಅಧಿಕಾರಿಗಳ ಕರ್ತವ್ಯ ಲೋಪದ ವಿಚಾರವಾಗಿ ವಿಶೇಷ ಬೇರೆದೇ ಆದಂತಹ ಘಟಕ ಅಲ್ಲಿ ವಿಚಾರಣೆ ಮಾಡುತ್ತಾರೆ. ಈಗ 2015ರಲ್ಲಿ ಲೋಕಾಯುಕ್ತ ಪೊಲೀಸರನ್ನ ಬೇರೆ ಮಾಡಿ ACB ಮಾಡಿದಾಗ 2018ರಲ್ಲಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನ ತರಲಾಗುತ್ತೆ. ಅದಕ್ಕಿಂತ ಮೊದಲು ಏನಿತ್ತು? ಅದಕ್ಕಿಂತ ಮೊದಲು ಯಾರಾದ್ರೂ ಭ್ರಷ್ಟಾಚಾರದ ಬಗ್ಗೆ ಆಗಲಿ ಅಥವಾ ಕರ್ತವ್ಯ ಲೋಪದ ಬಗ್ಗೆ ಆಗಲಿ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಾಗ ತನಿಖೆ ಮಾಡೋದಿಕ್ಕೆ ಯಾವುದೇ ಮೇಲಧಿಕಾರಿಗಳ, ಇಲಾಖಾ ಮುಖ್ಯಸ್ಥರ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಅಂತ ಏನು ಸರ್ಕಾರ ಭಾಷೆ ಬಳಸುತ್ತೆ ಅವರ ಅನುಮತಿ ಬೇಕಾಗಿರಲಿಲ್ಲ. ವಿಚಾರಣೆಯಲ್ಲಿ, ತನಿಖೆಯಲ್ಲಿ ಏನಾದರೂ ಸತ್ಯಾಂಶಗಳು ಕಂಡು ಬಂದು ಆ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿ ಅವರು ಕೋರ್ಟಿನಲ್ಲಿ ಆ ವಿಚಾರಣೆಯನ್ನ ಮಾಡಬೇಕಾದಂತಹ ಸಂದರ್ಭಕ್ಕೆ ಒಳಗಾದರೆ ಮಾತ್ರ ಪೂರ್ವಾನುಮತಿಯನ್ನ ಕಾಂಪಿಟೆಂಟ್ ಅಥಾರಿಟಿಗಳಿಂದ ಪಡೆದುಕೊಳ್ಳಬೇಕು ಅನ್ನುವಂತಹ ನಿಯಮವಿತ್ತು. ಆದರೆ 2018ರಲ್ಲಿ ಈ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ತಿದ್ದುಪಡಿಯ ಸಂದರ್ಭದಲ್ಲಿ ಆವತ್ತಿನ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ತನಿಖೆ ಮಾಡೋದಿಕ್ಕೆ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಲೋಕಾಯುಕ್ತದ ಪೊಲೀಸರು ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂದರೂ ಸಹ ಪೂರ್ವಾನುಮತಿಯನ್ನ ಸಕ್ಷಮ ಪ್ರಾಧಿಕಾರದಿಂದ, ಇಲಾಖಾ ಮುಖ್ಯಸ್ಥರಿಂದ, ಕಾಂಪಿಟೆಂಟ್ ಅಥಾರಿಟಿಯಿಂದ ಪಡೆದುಕೊಳ್ಳಬೇಕು ಅನ್ನುವಂತಹ ನಿಯಮವನ್ನ ತಂದರು. ಆದರೆ ಆ ನಿಯಮ ಭ್ರಷ್ಟ ಅಧಿಕಾರಿಗಳಿಗೆ ಬಹಳ ದೊಡ್ಡ ರಕ್ಷಣೆ ಆಯಿತು. ಇವತ್ತು ಆ ನಿಯಮವನ್ನ ತಂದ ಕಾರಣಕ್ಕಾಗಿ IAS ಆಫೀಸರ್ಗಳಿಗೆ, ದೊಡ್ಡ ದೊಡ್ಡ KS ಆಫೀಸರ್ಗಳಿಗೆ, ಚೀಫ್ ಇಂಜಿನಿಯರ್ಗಳಿಗೆ, ಬಹಳ ಅರೆಕಟ್ಟಿನ ಸ್ಥಳದಲ್ಲಿರುವಂತಹ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ರಕ್ಷಣೆ ಸಿಕ್ತು. ಯಾಕೆಂದ್ರೆ ಯಾರಾದ್ರೂ ಸರಿ, ಹಲವು ಸಾಮಾಜಿಕ ಹೋರಾಟಗಾರ ಇರಬಹುದು, ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಾರ ಇರಬಹುದು,
ಸಾರ್ವಜನಿಕರಿರಬಹುದು ಅಥವಾ ಸ್ವತಃ ಖುದ್ದು ಲೋಕಾಯುಕ್ತದ ಪೊಲೀಸ್ ಅಧಿಕಾರಿಗಳೇ ದಾಖಲಿಸಿಕೊಂಡಂತಹ ದೂರುಗಳಿರಬಹುದು. ಆ ದೂರುಗಳಲ್ಲಿ ತನಿಖೆ ಮಾಡೋದಿಕ್ಕೆ, ವಿಚಾರಣೆ ಮಾಡೋದಿಕ್ಕೆ ಅಥವಾ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾದ ಕಾರಣಕ್ಕಾಗಿ ಇವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಆ ಪೂರ್ವಾನುಮತಿಯನ್ನ ಕೊಡದೇ ಇರುವ ರೀತಿಯಲ್ಲಿ ಬಹುಶಃ ಪ್ರಭಾವವನ್ನು ಬೀರಿ ಪೂರ್ವಾನುಮತಿ ಸಿಗದೆ ಇವತ್ತು ಬಹುಶಃ ನೂರಾರು ಅಧಿಕಾರಿಗಳ ವಿರುದ್ಧವಾಗಿ ಪ್ರಕರಣಗಳು ಈಗಲೂ ಸಹ ತನಿಖೆಯೇ ಆರಂಭವಾಗದೆ ಲೋಕಾಯುಕ್ತದಲ್ಲಿ ಹೊಳಿತಾ ಇವೆ. ಈ ವಿಚಾರವಾಗಿ ಲೋಕಾಯುಕ್ತದ ನಿಬಂಧಕರು ಅಂದ್ರೆ ರಿಜಿಸ್ಟ್ರಾರ್ ರುಡಾಲ್ಫ್ ಪೆರೇರಾ ಅವರು ಇದೇ 2026ರ ಮಾರ್ಚ್ 16ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಒಂದು ಪತ್ರ ಬರೀತಾರೆ. ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ನಾವು ಯಾವತ್ತಿನಿಂದ 2022ರಲ್ಲಿ 2021ರಲ್ಲಿ 2025ರಲ್ಲಿ 2 ಬಾರಿ ನಿಮಗೆ ಈ ಪೂರ್ವಾನುಮತಿಯನ್ನ ಕೇಳಿ ಬೇರೆ ಬೇರೆ ಇಲಾಖೆಯ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮತ್ತು ನಿಮಗೂ ಸಹ ನಾವು ಪತ್ರಗಳನ್ನ ಬರೆದಿದ್ದೇವೆ. ಇಲ್ಲಿಯವರೆಗೆ ಸುಮಾರು 22 ಪ್ರಕರಣಗಳಲ್ಲಿ 84 ಅಧಿಕಾರಿಗಳ ತನಿಖೆ ಮಾಡೋದಿಕ್ಕೆ, ವಿಚಾರಣೆ ಮಾಡೋದಿಕ್ಕೆ ಪೂರ್ವಾನುಮತಿಯನ್ನ ವಿವಿಧ ಇಲಾಖೆಗಳ ಮುಖ್ಯಸ್ಥರಿಂದ ಕೇಳಿದ್ದೇವೆ. ಆದರೆ ನೀವು ಇಲ್ಲಿ ತನಕ ಅದಕ್ಕೆ ಪೂರ್ವಾನುಮತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ 5ನೇ ಬಾರಿಗೆ 16/3/2026ರಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹಲವಾರು ವಿಚಾರಗಳನ್ನ ಉಲ್ಲೇಖಿಸ್ತಾರೆ. ಈ ತರಹ ಪೂರ್ವಾನುಮತಿ ಕೊಡದೇ ಇರುವಂತಹದ್ದು ತಪ್ಪು. ವಿಶೇಷವಾಗಿ ವಿನೀತ್ ನರೇನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 98ರಲ್ಲಿಯೇ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸ್ಯಾಂಕ್ಷನ್ ಡಿಸಿಷನ್ಸ್ ಮಸ್ಟ್ ಬಿ ಟೇಕನ್ ವಿತ್ ಇನ್ ಎ ರೀಸನಬಲ್ ಟೈಮ್ ಫ್ರೇಮ್ ಟು ಪ್ರಿವೆಂಟ್ ದ ಫ್ರಸ್ಟ್ರೇಷನ್ ಆಫ್ ಆಂಟಿ ಕರಪ್ಷನ್ ಪ್ರೊಸೀಡಿಂಗ್ಸ್. ಅಂದರೆ ಭ್ರಷ್ಟಾಚಾರ ವಿರುದ್ಧದ ವಿಚಾರಣೆಯನ್ನ ಅದನ್ನ ಹತಾಶ ಸ್ಥಿತಿಗೆ ತಳ್ಳದೇ ಇರೋದಕ್ಕೆ ಆ ಪೂರ್ವಾನುಮತಿ ಅಥವಾ ಅನುಮತಿಯನ್ನ ಒಂದು ರೀಸನಬಲ್ ಅವಧಿಯಲ್ಲಿ, ಕಾಲಮಿತಿಯಲ್ಲಿ ಕೊಡಬೇಕು ಅಂತ. ಅದಾದ ನಂತರ 2005ರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಡೈರೆಕ್ಟರ್ ಸಿಬಿಐ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ reiterated that expeditious decision making is essential as undue delay defeats the very object of the act. ಭ್ರಷ್ಟಾಚಾರವನ್ನು ನಿಗ್ರಹಿಸುವಂತಹ ವಿಚಾರದಲ್ಲಿ ನಿಧಾನ ಮಾಡಿದಷ್ಟು ಅನುಮತಿಯನ್ನ ಕೊಡುವಂತಹದ್ದು ಅದು ಭ್ರಷ್ಟಾಚಾರ ನಿಗ್ರಹದ ಮೂಲ ಆಶಯಕ್ಕೆ ಧಕ್ಕೆ ತರುತ್ತೆ ಅಂತ ಹೇಳುತ್ತೆ. ಇನ್ನು ಮುಖ್ಯವಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ 2012 ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ it prescribed an outer limit of 4 months, 3 months for the initial decision plus 1 additional month for necessary consultation. ಏನು ಕೆಲವು ಸಂದರ್ಭಗಳಲ್ಲಿ ನಿಮಗೆ 3 ತಿಂಗಳು ಮಾತ್ರ ಕಾಲಮಿತಿ, ಆದರೆ ಕೆಲವು ವಿಶೇಷ ಪ್ರಕರಣಗಳಲ್ಲಿ ನೀವು ಯಾರಿಗೆ ಅದು ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್, ಅಟಾರ್ನಿ ಜನರಲ್ ಆದ ಸಾಲಿಸಿಟರ್ ಜನರಲ್ ಇಂತಹ ಕಾನೂನು ಇಲಾಖೆ ಅಧಿಕಾರಿಗಳಿಂದ ನೀವು ಅವರ ಜೊತೆ ಸಮಾಲೋಚಿಸಿ ಅಭಿಪ್ರಾಯವನ್ನ ಪಡೆಯಬೇಕು ಅಂದ್ರೆ ಮಾತ್ರ 1 ತಿಂಗಳು ಎಕ್ಸ್ಟ್ರಾ ಅವಧಿ, ಅಂದ್ರೆ 3 ತಿಂಗಳು ಪ್ಲಸ್ 1 ತಿಂಗಳು 4 ತಿಂಗಳ ಅವಧಿಯಲ್ಲಿಯೇ ನೀವು ಪೂರ್ವಾನುಮತಿ ಕೊಡಬಹುದು ಅಥವಾ ಕೊಡಬಾರದೋ, ಕೊಡುವುದಿಲ್ಲವೋ ಅನ್ನುವುದನ್ನ ತೀರ್ಮಾನಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಆ 4ನೇ ತಿಂಗಳಲ್ಲಿ ಬೇಕು ಅಂದಾಗ ಅದನ್ನ ರೈಟಿಂಗ್ ಅಲ್ಲಿ ತಿಳಿಸಬೇಕು ಅಂತ ಹೇಳ್ತಾರೆ. ಆದರೆ ನಾವು ನೋಡಿದಾಗೆ ಈ ಯಾವುದೇ ಪ್ರಕರಣದಲ್ಲಿ ಸುಮಾರು 22 ಪ್ರಕರಣಗಳಲ್ಲಿ ಈ ತನಕ ಮೊನ್ನೆ ನಿಬಂಧಕರು ರಿಜಿಸ್ಟ್ರಾರ್ ಆಫ್ ಲೋಕಾಯುಕ್ತ ಮಾರ್ಚ್ 16, 2026ರಲ್ಲಿ ಬರೆದಿರುವಂತಹ ಪತ್ರದಲ್ಲಿ 22 ಪ್ರಕರಣಗಳಲ್ಲಿ 4 ತಿಂಗಳ ವಾಯ್ದೆ ಮುಗಿದು 16 ಪ್ರಕರಣಗಳು 2020ರಿಂದ ಇವೆ. 2020, 21, 22, 25 ಹೀಗೆ 4 ತಿಂಗಳ ಅವಧಿ ಮುಗಿದಿರುವಂತಹ 16 ಪ್ರಕರಣಗಳಲ್ಲಿ ಇಲ್ಲಿಯ ತನಕ ನಮ್ಮ ಸರ್ಕಾರದ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು, ಮೇಲಧಿಕಾರಿಗಳು ವಿಚಾರಣೆ ಮಾಡುವುದಕ್ಕೆ ಪೂರ್ವಾನುಮತಿಯನ್ನೇ ಕೊಡದೆ ಭ್ರಷ್ಟರನ್ನ ರಕ್ಷಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಇದನ್ನ ಮಾಡ್ತಿದ್ದಾರೆ? ಇವಾಗ ನಾವು ವಿಶೇಷವಾಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ, ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ, ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ ಭ್ರಷ್ಟ ಅಧಿಕಾರಿಗಳಿಗೆ, ಕರ್ತವ್ಯ ಲೋಪ ಇಸುವಂತಹ ಅದಕ್ಷ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಂದ್ರೆ ಒಂದು ಸಣ್ಣ ಮಟ್ಟದ ಭಯವಾಗಲು ಇತ್ತು. ಆ ಭಯವನ್ನ ತೆಗೆದಂತವರು ಸಿದ್ದರಾಮಯ್ಯ ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚಿತವಾಗ್ತಾ ಇದೆ.
ಈಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ನಿರ್ಗಮಿಸಿದ ಮೇಲೆ ಅವರ ಸಂದರ್ಭದಲ್ಲಿ ಅವರ ಕಾಲದಲ್ಲಿ ಭ್ರಷ್ಟಾಚಾರ ಆಗಿರಲಿಲ್ಲವೇ ಅನ್ನುವಂತಹ ವಿಚಾರ ಬಂದಾಗ ಅವರ ಕಾಲದಲ್ಲಿ ಅವರು ಭ್ರಷ್ಟರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡ್ತಾ ಇದ್ರು. ಯಾವೆಲ್ಲ ರೀತಿಯಲ್ಲಿ ರಕ್ಷಣೆ ಕೊಡ್ತಾ ಇದ್ರು ಅನ್ನೋದಕ್ಕೆ ಸರ್ಕಾರದ ದಾಖಲೆಗಳು, ರಿಜಿಸ್ಟ್ರಾರ್ ಆಫ್ ಲೋಕಾಯುಕ್ತದ ನಿಬಂಧಕರು ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ ತೋರಿಸಲಾಗ್ತಾ ಇದೆ. ಹಾಗಿದ್ದಲ್ಲಿ ಯಾವೆಲ್ಲ ಅಧಿಕಾರಿಗಳು ಈ ಹೊಸದಾಗಿ 2018ರಲ್ಲಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಗೆ ತಂದಂತಹ ತಿದ್ದುಪಡಿಯಿಂದಾಗಿ, ಅಂದರೆ ಆಗಲೇ ನಾನು ಹೇಳಿದಾಗೆ ವಿಚಾರಣೆ ಮಾಡೋದಕ್ಕೆ ಬೇಕಾದಂತಹ ಪೂರ್ವಾನುಮತಿ, ಮೊದಲೆಲ್ಲ ವಿಚಾರಣೆಗೆ ತನಿಖೆಗೆ ಯಾವುದೇ ಪೂರ್ವಾನುಮತಿ ಅಗತ್ಯ ಇರಲಿಲ್ಲ. ಚಾರ್ಜ್ ಶೀಟ್ ಹಾಕೋದಿಕ್ಕೆ, ಪ್ರಾಸಿಕ್ಯೂಟ್ ಮಾಡೋದಿಕ್ಕೆ ಮಾತ್ರ, ಕೋರ್ಟ್ ನಲ್ಲಿ ಪ್ರಾಸಿಕ್ಯೂಟ್ ಮಾಡೋದಿಕ್ಕೆ ಮಾತ್ರ ಇಲಾಖಾ ಮೇಲಧಿಕಾರಿಗಳ ಕಾಂಪಿಟೆಂಟ್ ಅಥಾರಿಟಿಯ ಅನುಮತಿ ಬೇಕಾಗಿತ್ತು. ಈಗ ಪೂರ್ವಾನುಮತಿ, ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಈ ಪೂರ್ವಾನುಮತಿ ಕ್ಲಾಸ್ ಅನ್ನ ಬಳಸಿಕೊಂಡು ಈಗಲೂ ಆಯಕಟ್ಟಿನ ಜಾಗದಲ್ಲಿ ಮುಂದುವರಿತಿದ್ದಾರೆ. IAS ಆಫೀಸರ್ಗಳ, KS ಆಫೀಸರ್ಗಳ ಅಥವಾ ಇಂಜಿನಿಯರ್ಗಳ ಯಾರೆಲ್ಲ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ರಿಜಿಸ್ಟ್ರಾರ್ ಅವರು ಮುಖ್ಯ ಕಾರ್ಯದರ್ಶಿ ಬರೆದಿರುವ ಪತ್ರದಲ್ಲಿ 6 ಇಲಾಖೆಗಳ 22 ಪ್ರಕರಣಗಳು, 84 ಅಧಿಕಾರಿಗಳ ಮೇಲೆ ಇರುವಂತಹ 22 ಪ್ರಕರಣಗಳನ್ನ ಉಲ್ಲೇಖಿಸಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ 40ಕ್ಕಿಂತ ಹೆಚ್ಚು ಇಲಾಖೆಗಳಿವೆ. ಅಂದ್ರೆ ಒಟ್ಟು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಅಥವಾ ಕರ್ತವ್ಯ ಲೋಪ ಎಸಗಿದ ಆರೋಪಿತ ಅಧಿಕಾರಿಗಳ ಮೇಲೆ ಇರುವಂತಹ ಒಟ್ಟು ಪ್ರಕರಣಗಳೆಷ್ಟು, ಆ ಒಟ್ಟು ಪ್ರಕರಣಗಳಲ್ಲಿ ಇಲ್ಲಿಯ ತನಕ ಎಷ್ಟು ಜನರ ವಿರುದ್ಧವಾಗಿ ತನಿಖೆ ಮಾಡೋದಕ್ಕೆ ಪೂರ್ವಾನುಮತಿ ಸಿಕ್ಕಿದೆ, ಇದು ಬಹಳ ಗಂಭೀರವಾಗಿ ಯೋಚಿಸಬೇಕಾದಂತಹ ವಿಷಯ. ಬಹುಶಃ ಕೆಳಹಂತದ ಡಿ ದರ್ಜೆಯ, ಸಿ ದರ್ಜೆಯ ನೌಕರರು ಎಲ್ಲೋ ಒಂದು 100 ರೂಪಾಯಿ ಲಂಚ ಪಡೆದಿರೋದು ಅಥವಾ ಇನ್ನಾದರೂ ಸಣ್ಣ ಪುಟ್ಟ ಲೋಪಗಳನ್ನ ಎಸಗಿರುವಂತಹವರು, ಅವರಿಗೆ ಬಹುಶಃ ಅವರ ತನಿಖೆ ಮಾಡೋದಕ್ಕೆ ಪೂರ್ವಾನುಮತಿ ಸಿಕ್ಕಿರಬಹುದು. ಆದರೆ ಆಯಕಟ್ಟಿನ ಸ್ಥಳದಲ್ಲಿರುವಂತಹ ಉನ್ನತಾಧಿಕಾರಿಗಳಾಗಿರುವಂತಹ IAS, IPS ಸೇರಿದಂತೆ, KS ಅಧಿಕಾರಿಗಳು ಸೇರಿದಂತೆ, ಚೀಫ್ ಇಂಜಿನಿಯರ್ಗಳು ಸೇರಿದಂತೆ, DBMP ಉನ್ನತಾಧಿಕಾರಿಗಳು ಸೇರಿದಂತೆ ಹಲವಾರು ಅಧಿಕಾರಿಗಳ ಮೇಲೆ ಇರುವಂತಹ ಗಂಭೀರ ಆರೋಪಗಳ ಪ್ರಕರಣಗಳಲ್ಲಿ ಪೂರ್ವಾನುಮತಿ ಇಲ್ಲಿಯ ತನಕ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ಯಾರು ಈ ಅಧಿಕಾರಿಗಳು, ರಿಜಿಸ್ಟ್ರಾರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಅವರು 22 ಪ್ರಕರಣಗಳನ್ನು ಉಲ್ಲೇಖಿಸಿದ್ದಾರೆ, 84 ಅಧಿಕಾರಿಗಳ ಹೆಸರುಗಳನ್ನ ಹೇಳಿದ್ದಾರೆ, ಅದರಲ್ಲಿ ದೂರುದಾರರು ಯಾರು, ಮತ್ತೆ ಕೊಡಬೇಕಾಗಿರುವಂತಹ ಪೂರ್ವಾನುಮತಿ ಕೊಡಬೇಕಾಗಿರುವಂತಹ ಅಧಿಕಾರಿಗಳು ಅಥವಾ ಇಲಾಖೆಗಳು ಯಾವುವು ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.